LCM and HCF. LCM means least common multiple or LCM. ಕನ್ನಡದಲ್ಲಿ ನಾವು ಏನಂತ ಕರಿತೀವಿ, ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಂತ ಕರಿತೀವಿ. ದ ಲೀಸ್ಟ್ ನಂಬರ್ ವಿಚ್ ಈಸ್ ಡಿವಿಸಿಬಲ್ ಬೈ 2 or more given numbers, that least number is called LCM of the numbers. ಅಂದರೆ ಅರ್ಥ, ದತ್ತ ಸಂಖ್ಯೆಗಳಿಂದ ಭಾಗಿಸಲ್ಪಡುವ ಅತಿ ಚಿಕ್ಕ ಸಂಖ್ಯೆಯನ್ನು ನಾವು ಏನಂತ ಕರಿತೀವಿ, ಲಸ ಅಥವಾ LCM ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, LCM ಆಫ್ 3, 5, 6 ಈಸ್ 30. ಇಲ್ಲಿ ನೋಡ್ರಿ, ಲಸ ಅಂದರೆ 3, 5, 6 ಅನ್ನುವಂಥ ದತ್ತ ಸಂಖ್ಯೆಗಳಿಂದ ಭಾಗಿಸಲ್ಪಡುವ ಸಂಖ್ಯೆ ಇಲ್ಲೇನು 30 ಇದೆಯಲ್ಲ, ಈ 30ಅನ್ನು ನಾವು ಏನಂತ ಕರಿತೀವಿ, ಲಸ ಅಥವಾ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಕರಿತೀವಿ. ಬಿಕಾಸ್ ಆಫ್ ಆಲ್ 3 ನಂಬರ್ಸ್ ಡಿವೈಡ್ 30, 60, 90 ಆ್ಯಂಡ್ ಸೊ ಆನ್ ಪರ್ಫೆಕ್ಟ್ಲಿ, ಆ್ಯಂಡ್ 30 ಈಸ್ ಮಿನಿಮಮ್ ಆಫ್ ದೆಮ್. ಈಗ ಇಲ್ಲಿ ಏನು ದತ್ತ ಸಂಖ್ಯೆಗಳಿದಾವಲ್ಲ, 3, 5, 6 ಇವು 30ಅನ್ನು ಭಾಗಿಸ್ತಾವೆ, 60ಅನ್ನು ಭಾಗಿಸ್ತತಿ, 90ಅನ್ನು ಭಾಗಿಸ್ತತಿ, ಹಾಗೆ 120ಅನ್ನು ಭಾಗಿಸ್ತತಿ, ಹಾಗೆ ಮುಂದುವರೆದು. ಆದರೆ ಈ ಭಾಗಿಸ್ಕೊಳ್ಳುವಂಥ ಸಂಖ್ಯೆಯಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದಾಗಿದೆ ಅಂದರೆ 30 ಆಗಿದೆ. ಈ 30ಅನ್ನು ನಾವು ಏನಂತ ಕರಿತೀವಿ, LCM ಅಂತ ಕರಿತೀವಿ. ಹಾಗಾದರೆ ನಿಮಗೆ LCM ಅದ ಅರ್ಥ ಗೊತ್ತಾಯ್ತಲ್ಲ. ಇನ್ನು HCF. HCF ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಅಥವಾ ಕನ್ನಡದಲ್ಲಿ ನಾವು ಏನಂತ ಕರಿತೀವಿ, ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂತ ಕರಿತೀವಿ, GCD ಅಂತ. HCF ಅನ್ನು ಇನ್ನೊಂದು ಅರ್ಥದಲ್ಲಿ GCD ಅಂತಲೂ ಕರಿತೀವಿ. GCD ಅಂದರೆ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂತ. ವೆನ್ ಎ ಗ್ರೇಟೆಸ್ಟ್ ನಂಬರ್ ಡಿವೈಡ್ಸ್ ಪರ್ಫೆಕ್ಟ್ಲಿ ದಿ 2 or more given numbers, then that number is called the HCF of 2 or more given numbers. ಎಕ್ಸಾಂಪಲ್, ಈಗ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದ್ರೇನು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತಂದರೆ ದತ್ತ ಸಂಖ್ಯೆಗಳನ್ನು ಭಾಗಿಸುವ ಅತಿ ದೊಡ್ಡ ಸಂಖ್ಯೆಯನ್ನು ನಾವು ಏನಂತ ಕರಿತೀವಿ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ. ಎಕ್ಸಾಂಪಲ್, ದ HCF ಆಫ್ 10, 20, 30 ಈಸ್ 10. ಇಲ್ಲಿ ಗಮನಿಸ್ರಿ, 10 ಮತ್ತು 20, 30 ಅನ್ನುವಂಥ ದತ್ತ ಸಂಖ್ಯೆಗಳನ್ನು ಭಾಗಿಸುವ ಸಂಖ್ಯೆ 10. ಇದನ್ನೇ ನಾವು ಏನಂತ ಕರಿತೀವಿ, HCF ಅಥವಾ ಮಸಾ ಅಂತ ಕರಿತೀವಿ. ದೇ ಆರ್ ಪರ್ಫೆಕ್ಟ್ಲಿ ಡಿವೈಡೆಡ್ ಬೈ 10 and 5 and 2 also, but 10 is highest or greatest of them. ಇಲ್ಲಿ ಉದಾಹರಣೆಯನ್ನು ಗಮನಿಸಿ. ಮಸಾ 20, 10, 20, 30ರ ಮಸ ಯಾವುದಾಗಿದೆ, 10 ಆಗಿದೆ. ಅದರಂತೆ 5 ಆಗಿದೆ ಮತ್ತು 2 ಆಗಿದೆ ಮಸ. ಬಟ್ 10, 5, 2ರಲ್ಲಿ ಅತಿ ದೊಡ್ಡ ಸಂಖ್ಯೆ 10 ಆಗಿದ್ದರಿಂದ 10ಅನ್ನು ನಾವು ಏನಂತ ಕರಿತೀವಿ, HCF ಆಫ್ 10, 20, 30 ಅಂತ ಕರಿತೀವಿ. ಗೊತ್ತಾಯ್ತಲ್ಲ ನಿಮಗೆ LCM ಅಂದ್ರೇನು, HCF ಅಂದ್ರೇನು ಗೊತ್ತಾಯ್ತು. ಇನ್ನು ಫ್ಯಾಕ್ಟರ್ ಮತ್ತು ಮಲ್ಟಿಪಲ್ ಅಂದ್ರೇನು ತಿಳ್ಕೊಂಡ. ಇಲ್ಲಿ ಫ್ಯಾಕ್ಟರನ್ನು ಕನ್ನಡದಲ್ಲಿ ನಾವು ಅಪವರ್ತನ ಅಂತ ಕರಿತೀವಿ, ಮಲ್ಟಿಪಲನ್ನು ಅಪವರ್ತ್ಯ ಅಂತ ಕರಿತೀವಿ. ಇಫ್ ಎ ನಂಬರ್ M divides perfectly second number n, then M is called the factor of n and n is called the multiple of M. ಈಗ ಮಲ್ಟಿಪಲ್ ಅಂದ್ರೇನು? ಈಗ 8 ಇದೆ, ಇದೊಂದು ದತ್ತ ಸಂಖ್ಯೆ. ಈ ದತ್ತ ಸಂಖ್ಯೆಯಿಂದ ಭಾಗಿಸಲ್ಪಡುವ ಸಂಖ್ಯೆ ಯಾವುದು? 16. 8, 16 ಇದಾವೆ, ಹೌದಾ? ಈ
ದತ್ತ ಸಂಖ್ಯೆಯಿಂದ ಭಾಗಿಸಲ್ಪಡುವ ಸಂಖ್ಯೆಗೆ ನಾವೇನಂತ ಕರಿತೀವಿ? ಮಲ್ಟಿಪಲ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಹಾಗೆ ಫ್ಯಾಕ್ಟರ್ ಅಂತಂದ್ರೇನು? ಈಗ ದತ್ತ ಸಂಖ್ಯೆ 8 ಇದೆ. ಈ 8ನ್ನು ಭಾಗಿಸುವಂಥ ಸಂಖ್ಯೆಗಳು. 8ನ್ನು ಯಾವ್ಯಾವ ಸಂಖ್ಯೆ ಭಾಗಿಸ್ತದೆ ನೋಡ್ರಿ? 2, 4 ಮತ್ತು 8 ಭಾಗಿಸ್ತತಿ. ಇದರಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು? 8. ಹೌದಾ? ಇವುಗಳನ್ನು ನಾವು ಏನಂತ ಕರಿತೀವಿ? ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಇವನ್ನು ಮಲ್ಟಿಪಲ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಹಾಗೆ ಈ LCM ಮತ್ತು HCF ಅನ್ನು ಬಿಡಿಸಲಿಕ್ಕೆ ಸೂತ್ರಗಳದಾವು. ಮೊದಲನೇ ಸೂತ್ರ ಯಾವುದು ಅಂತಂದರೆ ಪ್ರಾಡಕ್ಟ್ ಆಫ್ 2 ನಂಬರ್ಸ್, ಫಸ್ಟ್ ನಂಬರ್ ಆ್ಯಂಡ್ ಸೆಕೆಂಡ್ ನಂಬರ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ LCM ಆ್ಯಂಡ್ HCF. ಇದು ಮೊದಲನೇ ರೂಲು. ಆಮೇಲೆ ದೇರ್ ಆರ್ 2 ಮೆಥಡ್ಸ್ ಫಾರ್ ಕ್ಯಾಲ್ಕುಲೇಟಿಂಗ್ ದಿ HCF ಆ್ಯಂಡ್ LCM. ಫಸ್ಟ್ ಮೆಥಡ್ ಈಸ್ ಫ್ಯಾಕ್ಟರ್ ಮೆಥಡ್, ಸೆಕೆಂಡ್ ಮೆಥಡ್ ಈಸ್ ಡಿವಿಷನ್ ಮೆಥಡ್. ಇದನ್ನು ಅಪವರ್ತನ ಕ್ರಮ ಅಂತ ಕರಿತೀವಿ ನಾವು. ಫ್ಯಾಕ್ಟರ್ ಮೆಥಡನ್ನು ಅಪವರ್ತನ ಕ್ರಮ ಮತ್ತು ಡಿವಿಷನ್ ಮೆಥಡನ್ನು ಭಾಗಾಕಾರ ಕ್ರಮ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಇನ್ನು ಸೆಕೆಂಡ್ ರೂಲ್ ಏನಿದೆ ನೋಡ್ರಿ. ಈಗ ಭಿನ್ನ ರಾಶಿಗಳ ಲಸ ಮತ್ತು ಮಸ ಕಂಡುಹಿಡಬೇಕಾದ್ರೆ ಅವುಗಳಿಗೆ ಬಳಸುವಂಥ ಸೂತ್ರಗಳು ಯಾವ ಅಂದರೆ ರೂಲ್ ನಂಬರ್ 2 ಏನಂತಂದರೆ LCM ಆಫ್ ಫ್ರ್ಯಾಕ್ಷನ್ ಈಕ್ವಲ್ ಟು LCM ಆಫ್ ನ್ಯೂಮರೇಟರ್ಸ್ ಡಿವೈಡೆಡ್ ಬೈ HCF ಆಫ್ ಡಿನಾಮಿನೇಟರ್ಸ್. ಅಂದರೆ ಭಿನ್ನ ರಾಶಿಯ ಲಸವನ್ನು ಕಂಡುಹಿಡಬೇಕಾದ್ರೆ ಭಿನ್ನ ರಾಶಿಯ ಲಸ ಈಕ್ವಲ್ ಟು LCM ಆಫ್ ಎ ನ್ಯೂಮರೇಟರ್ ಅಂದರೆ ಅಂಶದ ಲಸವನ್ನು ತೆಗಿಬೇಕು, ಡಿವೈಡೆಡ್ ಬೈ ಛೇದದ ಮಸವನ್ನು ಕಂಡುಹಿಡಬೇಕು. ಗೊತ್ತಾಯ್ತಲ್ಲ? ಅಂಶದ LCM ಆಫ್ ನ್ಯೂಮರೇಟರ್ಸ್ ಡಿವೈಡೆಡ್ ಬೈ HCF ಆಫ್ ಡಿನಾಮಿನೇಟರ್ಸ್. ಹಾಗೆ ಈಗ HCF ಕಂಡುಹಿಡಬೇಕಂದ್ರೆ ಭಿನ್ನ ರಾಶಿಯ HCFನ್ನು ಕಂಡುಹಿಡಬೇಕಾದ್ರೆ ಏನು ಮಾಡಬೇಕು? HCF ಆಫ್ ಫ್ರ್ಯಾಕ್ಷನ್ಸ್ ಈಕ್ವಲ್ ಟು HCF ಆಫ್ ನ್ಯೂಮರೇಟರ್ಸ್ ಡಿವೈಡೆಡ್ ಬೈ LCM ಆಫ್ ಡಿನಾಮಿನೇಟರ್ಸ್ ಅಂತ ಅರ್ಥ. ಈಗ ಮೇಲೆ ಕೊಟ್ಟಂಥ ಸೂತ್ರಗಳನ್ನು ಬಳಸ್ಕೊಂಡು ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನು ಉತ್ತರಿಸೋಣ. ಈಗ 1ನೇ ವಿಧದ ಟೈಪ್ 1 ಕ್ವೆಶನ್ಸ್ ಯಾವ ರೀತಿ ಇದೆ ನೋಡ್ರಿ, ಓದ್ರಿ. ದ LCM ಆಫ್ 2 ನಂಬರ್ಸ್ ಈಸ್ 864 and their HCF is 144. If one of the number is 288, the other number is. ಈಗ ಕೊಟ್ಟಂಥ ದತ್ತಾಂಶಗಳನ್ನು ಬರ್ಕೋಬೇಕು ನಾವು. ಈಗ LCM ಕೊಟ್ಟಿದ್ದಾರೆ. LCM ಈಕ್ವಲ್ ಟು ಎಷ್ಟು? 864. ಆಮೇಲೆ HCF ಕೊಟ್ಟಿದ್ದಾರೆ. HCF ಈಕ್ವಲ್ ಟು 144. ಆಮೇಲೆ ದ ನಂಬರ್ ಈಸ್ 288 ಅಂದ್ರೇನು? ಫಸ್ಟ್ ನಂಬರ್ ಈಕ್ವಲ್ ಟು 288 ಕೊಟ್ಟಿದ್ದಾರೆ. ಹಾಗೆ ನಾವೇನು ಮಾಡಬೇಕು? ಸೆಕೆಂಡ್ ನಂಬರ್ ಕಂಡುಹಿಡಿಬೇಕು. ನಂಬರ್ ಈಕ್ವಲ್ ಟು ಈಗಾಗಲೇ ನೀವು ಕಲ್ತಿರಿ. ಈಗ ಸೂತ್ರ ಏನದಂದರೆ ಪ್ರಾಡಕ್ಟ್ ಆಫ್ 2 ನಂಬರ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ LCM ಆ್ಯಂಡ್ HCF. ಅಂದರೆ A ಇಂಟು B ಈಕ್ವಲ್ ಟು LCM ಇಂಟು HCF. ಹೌದಾ? ಇಲ್ಲಿ A ಅನ್ನೋದು ಫಸ್ಟ್ ನಂಬರ್, ಆಮೇಲೆ B ಅನ್ನೋದು
ಸೆಕೆಂಡ್ ನಂಬರ್. ಹಾಗಾದರೆ ಬೆಲೆಯನ್ನು ತುಂಬ್ರಿ ಇದರಲ್ಲಿ. ಏದ್ ಬೆಲೆ ಎಷ್ಟಿದೆ ರೀ? 288 ಇಂಟು ಬಿ ಈಕ್ವಲ್ ಟು ಎಲ್ ಸಿ ಎಮ್ ಎಷ್ಟಿದೆ ರೀ ಇಲ್ಲಿ? 864 ಇಂಟು ಎಚ್ ಸಿ ಎಫ್ ಎಷ್ಟಿದೆ? 144 144 ಇದೆ. ದಿಸ್ ಇಂಪ್ಲೈಸ್ ಈಗ ನಾವು ಬಿ ವ್ಯಾಲ್ಯೂವನ್ನು ಕಂಡುಹಿಡಬೇಕು. ಬಿ ಈಕ್ವಲ್ ಟು ಇದನ್ನು ಯಥಾವತ್ತಾಗಿ ಬರ್ಕೊಳ್ರಿ. 864 ಇಂಟು 144 ಇಲ್ಲಿ ಒಂದು ಗೆರೆ ಹಾಕ್ರಿ. ಆಗಿಂದ ಇದು 288 ಆದ ಇಲ್ಲಿ ಛೇದದಲ್ಲಿ ಬರ್ತದೆ, ಕೆಳಗಡೆ ಬರ್ತದೆ. ಗೊತ್ತಾಯ್ತಲ್ರಿ? ಈಗೇನು ಮಾಡಬೇಕು? ಇವನ್ನ ಸರಳ ರೂಪಕ್ಕೆ ಸಿಂಪ್ಲಿಫೈಯಿಂಗ್ ದಿಸ್ ಇಕ್ವೇಷನ್, ಇದನ್ನು ಸರಳ ರೂಪಕ್ಕೆ ತರಬೇಕು. ಅಂದರೆ ಯಾವುದಾದ್ರೂ ಭಾಗ ಹೋಗ್ತಿದ್ರೆ ಅದನ್ನು ಭಾಗ ಮಾಡಬೇಕು. ಈಗ 144 ಒಂದಲೇ 288 ಮತ್ತು 2 1 2 2 4 8 2 3 6 2 2 4 ಎಷ್ಟು ಬಂತು ರೀ ಉತ್ತರ? 432 ಇಂಟು 1 ಅಂದರೆ 432. ಆದ್ದರಿಂದ ಸೆಕೆಂಡ್ ನಂಬರ್ ಈಕ್ವಲ್ ಟು ಅದನ್ನು ಏನಂತ ಕರಿತೀವಿ? ಬಿ ಅಂತ ಕರಿತೀವಲ್ಲ, ಅದರ ಬೆಲೆ ಎಷ್ಟಾಯಿತು? 432. ಇದೇ ಆನ್ಸರ್.